ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಒಂದು ಸಿಂಪಲಾಗಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ಕಾಯಿ ಹಾಕ್ತಲೇ ಮಾಡ್ತಿರೋದು. ಮೊದಲಿಗೆ ನಾನು ಇಲ್ಲಿ ಮಸಾಲೆನ ತರ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಇಷ್ಟನ್ನು ತಗೊಂಡು ನಾನು ಇಲ್ಲಿ ನೀಟಾಗಿ ರುಬ್ಕೋತಾ ಇದ್ದೀನಿ. ಅಂದರೆ ನುಣ್ಣಗೆ ರುಬ್ಕೊಂಡು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಕಾಯಿ ಹಾಕ್ತಲೇ ಹೇಗೆ ಮಾಡೋದು ಸಿಂಪಲಾಗಿ ತುಂಬ ಬೇಗ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಒಂದು ಕುಕ್ಕರ್ ತಗೊಂಡು ನಾನಿಲ್ಲಿ ಕುಕ್ಕರ್ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ಚೆನ್ನಾಗಿ ಬಿಸಿಯಾಗಿದೆ. ಬಿಸಿಯಾದ ನಂತರ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಅಂದರೆ ಈ ಮಟನು ಚಿಕನ್ಗೆಲ್ಲ ಎಣ್ಣೆ ಸ್ವಲ್ಪ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನಿಜವಲ್ಲೂ ಒಂಥರ ಅದು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದು ಎಣ್ಣೆ ಸ್ವಲ್ಪ ಬಿಸಿಯಾಗಿದ ತಕ್ಷಣ ನಾನಿಲ್ಲಿ ಚಿಕನ್ನ ಹಾಕ್ತಾಯಿದ್ದೀನಿ. ಚಿಕನ್ ಹಾಕ್ಬಿಟ್ಟು ಹಿಂದೆನೇ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅಂದರೆ ಅರಿಶಿನ ಪುಡಿ ಮತ್ತು ಉಪ್ಪು ಎರಡನ್ನೂ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಎರಡು ಒಟ್ಟಿಗೆ ಹಾಕೋದ್ರಿಂದ ನೀಟಾಗಿ ಒಂದೇ ಸರಿ ಮಿಕ್ಸ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹಾಕ್ಕೋತಾ ಇರೋದು. ಯಾಕಂದರೆ ಮಸಾಲೆ ಹಾಕಿದ್ರೆ ಅದು ಅಷ್ಟೊಂದು ಇದಕ್ಕೆ ಅಂಟಿದೆ ಅಂತ ಅನ್ಸೋದಿಲ್ಲ. ಅದಕ್ಕೋಸ್ಕರ ಫಸ್ಟೇ ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಬೇಕಾದರೆ ಒಗ್ಗರಣೆಗೆ ಈರುಳ್ಳಿನ ಹಾಕ್ಕೋಬೋದು. ಅಂದರೆ ಈ ಮಟನ್ನ ನಾವು ಯಾವ ಥರ ಮೆಣಸು ಅರಿಶಿನ ಮತ್ತು ಉಪ್ಪಲ್ಲಿ ಬೇಯಿಸ್ತೀವಿ ನೋಡಿ, ಸಪ್ಪೆ ಥರ, ಆ ಥರ ಬೇಕಾದರೆ ಈರುಳ್ಳಿನ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿನ ಹಾಕಿಲ್ಲ, ಇಷ್ಟು ಮಾತ್ರ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಉಪ್ಪು ಮತ್ತು ಅರಿಶಿನ ಈ ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಸುಮಾರು 3/4 kg ಚಿಕನ್ ಇದೆ ಅಷ್ಟೇ, 1 kg ಕೂಡ ಇಲ್ಲ, 3/4 kg ಅಷ್ಟಿದೆ. ಅಂದರೆ ಇವತ್ತು ಸಂಡೇ ಅಲ್ವಾ, ನಾನು ಬೆಳಗ್ಗೆನೇ ರೇಷನ್ ತೊಗೊಬರಕ್ಕೆ ಹೋಗಿದ್ದೆ. ಹಾಗಾಗಿ ತಿಂಡಿಗೆ ದೋಸೆ ಮಾಡಬೇಕಿತ್ತು, ಮತ್ತು ಪಲ್ಯ ಸಾಂಬಾರು ಅದು ಇದು ಅಂದ್ಕೊಂಡ್ರೆ ಮತ್ತೇನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದೇ ಸರಿ ಚಿಕನ್ ತೊಗೊಬಂದು ಮಾಡ್ತಾ ಇರೋದು. ಇವಾಗ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ, ಎರಡನ್ನೂ. ಅಚ್ಕಾರದ ಪುಡಿ ಧನಿಯಾ ಪೌಡ್ರ್ ಹಾಕಿದ ನಂತರ ಇದನ್ನು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡಿಕೊಂಡು ಇದನ್ನು ಅಂದರೆ ಒಂದು ಸ್ವಲ್ಪ ಟೈಮ್ ಇದನ್ನು ಹೀಗೆ ಬಿಡಬೇಕು. ಅಂದರೆ ಈ ಎಣ್ಣೆ ಎಲ್ಲ ಏನಿದೆಯಲ್ಲ, ಇದು ನೀಟಾಗಿ ಎಲ್ಲ ಚಿಕನ್ಗೆ ಮತ್ತು ಈ ಮಸಾಲೆಗೆಲ್ಲ ಇದಾಗಬೇಕು. ಅಂದರೆ ಇವಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ನೀರು ಥರ ಬಿಟ್ಕೊಳ್ಳುತ್ತೆ ಇದರಲ್ಲಿ. ಒಂದು ಸ್ವಲ್ಪ ಲೈಟಾಗಿ, ತೀರ ಏನು ಜಾಸ್ತಿ ಏನಲ್ಲ, ಒಂಚೂರು ಲೈಟಾಗಿ ನೀರು ಥರ ಬಿಟ್ಕೊಳ್ಳುತ್ತೆ. ಆವಾಗ ನಾನು ಇದಕ್ಕೆ ಪ್ಲೇಟನ್ನು ಮುಚ್ಚಿ ಬಿಡ್ತಾಯಿದ್ದೀನಿ. ಈಗಾಗಲೇ ಅದು ಕುದೀತಾ ಇದೆ. ಮತ್ತು ಒಂದು ಸ್ವಲ್ಪ ಟೈಮ್ ನಾನು ಪ್ಲೇಟ್ ಮುಚ್ಚಿ ಬಿಡ್ತೀನಿ. ಇವಾಗ ನಾನು ಏನು ರುಬ್ಬಿಟ್ಟಿದ್ದೀನಲ್ಲ ಮಸಾಲೆನ, ಆ ಮಸಾಲೆನ ಕೂಡ ಇಲ್ಲಿ ಹಾಕ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಆ ಮಸಾಲೆ ಹಾಕಿದ ತಕ್ಷಣ ನೋಡಿ, ಆ ಚಿಕನ್ ಸಾಂಬಾರಲ್ಲಿ ಅದು ಹೇಗೆ ಎಣ್ಣೆ ಎಲ್ಲ ಇದೆಯಲ್ಲ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಹೇಳ್ಬೇಕಂದ್ರೆ ಈ ನಾನ್ ವೆಜ್ಜಲ್ಲಿ ಸ್ವಲ್ಪ ಎಣ್ಣೆ ಇದ್ರೇ ಚೆಂದ. ಆದ್ರೂ ನಾವು ಅಷ್ಟೇನು ಎಣ್ಣೆ ಇಷ್ಟಪಡಲ್ಲ, ಆದರೂ ಅನಿಸುತ್ತೆ ಎಣ್ಣೆ ಎಲ್ಲ ಇದ್ದರೆ ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಹೇಳಿದೆ. ಮತ್ತು ಇನ್ನೊಂದು ಸ್ವಲ್ಪ ಟೈಮ್ ನಾನು ಪ್ಲೇಟ್ ಮುಚ್ಚಿ ಬಿಡ್ತಾಯಿದ್ದೀನಿ. ಇವಾಗ ಇದು ನೀಟಾಗಿ ಕುದೀತಾ ಇದೆ ಅಲ್ವಾ, ಅಂದರೆ ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿದ್ದೀನಿ. ಮತ್ತೆ ನೀರು ಹಾಕೋಕ್ಕೆ ಹೋಗೋದಿಲ್ಲ, ಸಾಕು ಇಷ್ಟು ನೀರು ನಮಗೆ. ಅಂದರೆ ನಾವು ಒನ್ ಟೈಮಿಂಗ್ ಮಾಡ್ತಾ ಇರೋದ್ರಿಂದ ಇಷ್ಟು ನೀರು ಸಾಕು ನಮಗೆ ಅಂತ ಹೇಳ್ಬಿಟ್ಟು ಇಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನಂದರೆ ನಾನು ಕಾಯಿ ಹಾಕಿಲ್ಲ, ಆದರೂ ನೋಡಿ ಸಾರು ಥರನೇ ಆಗಿದೆ. ಅದಕ್ಕೆ ನಾನು ಹೇಳಿದ್ದು ಕಾಯಿ ಹಾಕ್ದಲೇ ಮಾಡೋವಂಥ ಚಿಕನ್ ಸಾಂಬಾರು. ಇದಕ್ಕೆ ಇನ್ನೂ ಬೇಕಾದರೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬೋದಿತ್ತು ಕಟ್ ಮಾಡಿ, ಅವೆಲ್ಲ ಏನೂ ಹಾಕಿಲ್ಲ. ಇವಾಗ ನಾನು ಕುಕ್ಕರ್ ಮುಚ್ಚಳ ಹಾಕಿ ಬಿಡ್ತಾಯಿದ್ದೀನಿ. ಒಂದು 3 ವಿಸಲ್ಗೆಲ್ಲ ಬೆಂದಿರಿ, 2ಕ್ಕೆ ಬೆಂದಿರುತ್ತೆ. ಯಾಕಂದರೆ ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಒಂದು 2-3ಕ್ಕೆಲ್ಲ ಬೆಂದೋಗ್ಬಿಡುತ್ತೆ. ಯಾಕಂದರೆ ಫಸ್ಟೇ ಸ್ವಲ್ಪ ಬೇಯಿಸಿದ್ದೀನಲ್ಲ, ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡಿದ್ದೀನಲ್ಲ, ಹಾಗಾಗಿ ಇವಾಗ ವಿಸಲ್ಗಳು ಬಂದಿದೆ. ನಾನು ಅದನ್ನು ಆಫ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದೆ. ಅಂದರೆ ನಾನು ದೋಸೆ ಮಾಡಬೇಕಾದ್ರೆ ಈ ಥರನೇ ಫ್ರೆಂಡ್ಸ್ ಮಾಡೋದು. ಅಂದರೆ ಕೆಲವರು ಮುಚ್ಚಲ್ಲ, ನಾನು ಮುಚ್ತೀನಿ. ಯಾಕಂದರೆ ಮುಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಅದು ಬೇಗ ಬೇಯುತ್ತೆ. ಅಂದರೆ ದೋಸೆ ಒಳಗಡೆ ಏನಿದೆಯಲ್ಲ ಅದು ನೀಟಾಗಿ ಬೇಯುತ್ತೆ. ಅಂದರೆ ಮಡಚಿ ಅದನ್ನು ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ದೋಸೆ ರೆಸಿಪಿ ಎಲ್ಲ ಮಾಡಿದಾಗ ಈ ಥರ ಇದನ್ನು ಮುಚ್ಚೋಕ್ಕೆ ಅಂತಲೇ ಇಟ್ಬಿಟ್ಟಿದ್ದೀನಿ. ನೋಡಿ ಈಗ ಎಷ್ಟು ನೀಟಾಗಿ ಬೆಂದಿದೆ ಅಂದರೆ ಅಷ್ಟು ನೀಟಾಗಿ ಬೆಂದಿದೆ. ಇದನ್ನು ಬೇಕಾದರೆ ನೀವು ಡಬಲ್ ಸೈಡ್ ಬೇಯಿಸ್ಬೇಕು, ಇಲ್ಲ ಅಂದರೆ ಹಿಂಗೆ ಸಿಂಗಲ್ ಒಂದೇ ಸೈಡ್ ಇರಲಿ ಅಂತ ಹೇಳ್ಬಿಟ್ಟು ಬೇಯಿಸ್ಬೋದು. ಯಾವುದೇ ಆದರೂ ಅಷ್ಟೇ ಮೊದಲನೇ ದೋಸೆ ಒಂಥರ ಸ್ವಲ್ಪ ಎತ್ತಕ್ಕೆ ಇದಾಗುತ್ತೆ, ಆದರೂ ನೀಟಾಗಿ ಬಂದಿತ್ತು. ಮತ್ತೆ ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು ದೋಸೆನೂ ಹಾಕಿದೆ ನೋಡೋಣ ಅಂತ ಹೇಳ್ಬಿಟ್ಟು. ಅಂದರೆ ಒಂದು ದೋಸೆ ಮಾತ್ರ ಆ ಥರ ಬರುತ್ತೆ, ಯಾವುದೇ ತವದಲ್ಲಾದರೂ ಅಷ್ಟೇ. ಆಮೇಲೆ ಹಾಕೋ ದೋಸೆಗಳೆಲ್ಲ ನೀಟಾಗಿ ಬರ್ತವೆ. ಈ ದೋಸೆಗೆ ಈ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿದೆ. ನಾನು ಹಂಗೂ ಇಡ್ಲಿ ಮಾಡೋಣ ಅಂದ್ಕೊಂಡೆ, ಬೇಡ ಅಂತ ಹೇಳ್ಬಿಟ್ಟು ದೋಸೆ ಮಾಡಿಬಿಟ್ಟೆ. ಇವಾಗ ನೋಡಿ ಸಾಂಬಾರು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ಎಷ್ಟು ನೀಟಾಗಿದೆ ನೋಡಿ. ಅಂದರೆ ಚೆನ್ನಾಗಿರುತ್ತೆ, ದೋಸೆಗಾಗಲಿ ಇಡ್ಲಿಗಾಗಲಿ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಇಷ್ಟೇ ಸಿಂಪಲಾಗಿ, ತುಂಬ ಸಿಂಪಲಾಗಿ, ತುಂಬ ಕಮ್ಮಿ ಸಮಯದಲ್ಲಿ ಮಾಡೋವಂಥದ್ದು. ಇವೆಲ್ಲ ಹೇಳ್ಬೇಕಾದ್ರೆ ಒಂದು 20 ನಿಮಿಷ, 1/4 ಗಂಟೆ ಅಡುಗೆ ಅಷ್ಟೇ. ಮಸಾಲೆ ಎಲ್ಲ ಜೋಡಿಸಿಟ್ಕೊಂಡ್ರೆ 20 ನಿಮಿಷನೂ ಆಗೋಲ್ಲ, ಒಂದು 1/4 ಗಂಟೆ ಅಡುಗೆ ಅಷ್ಟೇ.
ಮತ್ತು ದೋಸೆ ಎಲ್ಲ ಮಾಡಿ ನಾನು ಇಲ್ಲಿ ಹಾಟ್ ಬಾಕ್ಸಲ್ಲಿ ಹಾಕ್ತಾಯಿದ್ದೆ. ಇದು ಸಂಡೇಗೆ ಇದು ಮುಗೀತು. ಮತ್ತು ಸೋಮವಾರದ ಬ್ಲಾಗ್ ಕೂಡ ನಾನು ಇದರಲ್ಲೇ ಕಂಟಿನ್ಯೂ ಮಾಡಿದೆ. ಬೆಳಗ್ಗೆ ವ್ಯಾಪಾರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ ತಕ್ಷಣ ಹೇಗೋ ಬಸ್ ಬಂದಿತ್ತು. ಅಂದರೆ ಒಂದು ಸ್ವಲ್ಪ ಟೈಮ್ ಬಂದಿರಲಿಲ್ಲ ಇನ್ನೂ. ಆಮೇಲೆ ಬಸ್ ಬಂತು ಸರಿ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಕೂತ್ಕೊಂಡು, ಈ ಬಸ್ಸಲ್ಲಂತೂ ಜನ ಇಲ್ದಿರೋದಕ್ಕದು ಫುಲ್ಲು ಎತ್ತಾಕ್ಬಿಡ್ತೀವತ್ತು. ಒಂಥರ ಕುತ್ತಿಗೆನೇ ನೋವು ಬಂದುಬಿಡ್ತು. ಎದ್ದು ಮೇಲೆ ಹಾಕಿದ ತಕ್ಷಣ ಒಂದೊಂದು ಬಸ್ ಹಂಗೆ ಎತ್ತಾಕ್ಬಿಡ್ತವೆ. ಒಂದೊಂದು ಬಸ್ಗಳು ಏನೂ ಇಲ್ಲ, ನಿಧಾನಕ್ಕೆ ಹೋಯ್ತವೆ. ಒಬ್ಬೊಬ್ರು ಹಂಗೆ ತುಂಬ ಫಾಸ್ಟಾಗಿ ಹೊಂಟೋಯ್ತಾರೆ. ನಾನು ಇವತ್ತು ನಮ್ಮ ಅಮ್ಮ ಜೊತೆ ಹೋಗಿರಲಿಲ್ಲ, ನನ್ನ ಫ್ರೆಂಡ್ ಜೊತೆನೇ ಹೋಗಿದ್ದೆ. ಅವ್ರ ಜೊತೆನೇ ಇಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ ನೋಡಿ, ಅವ್ರ ಜೊತೆನೇ ಹೋದೆ. ಅಂದರೆ ಏನು ಅಂದರೆ ಇವರು ಹೊಸ ಹೊಸ ಊರುಗಳಿಗೆ ಹೋಗ್ತಾರೆ, ಹಾಗಾಗಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಏನು ನಿಮ್ಮ ಅಮ್ಮ ಜೊತೆನೇ ಡೈಲಿ ಹೋಗ್ತೀಯಾ, ಬಾ ಹೊಸ ಊರಿಗೆ ಕರ್ಕೊಂಡು ಹೋಗ್ತೀನಿ, ವ್ಯಾಪಾರ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಒಂದು ಹಳ್ಳಿಗೆ ನಾವು ಬಂದು ಬಸ್ ಇಳಿದ್ಬಿಟ್ಟು ವ್ಯಾಪಾರ ಮಾಡಿಲ್ಲ, ಸುಮ್ಮನೆ ಕುತ್ಕೊಬಿಟ್ಟು ಒಂದು ಕಡೆ. ಅದು ಏನು ಅಂತಲೇ ಗೊತ್ತಿಲ್ಲ, ಯಾಕೋ ಬೇಜಾರಾಯಿತು. ನಾವು ಇಲ್ಲಿ ಬಸ್ ಇಳಿದಿದ್ದೀವಿ, ಬಸ್ ಇಳಿದವರು ಹಳ್ಳಿ ಒಳಗಡೆ ಹೋಗಿ ವ್ಯಾಪಾರ ಮಾಡ್ತಾಯಿಲ್ಲ, ಇಲ್ಲೇ ಸುಮ್ಮನೆ ಕೂತಿದ್ದೀವಿ. ಇಬ್ಬರು ಮಾತಾಡ್ಕೊಂಡು ಅವ್ರು ಏನೇನೋ ಮಾತಾಡ್ತಾಯಿದ್ರು ಕಷ್ಟ ಸುಖನ. ಬೆಳಗ್ಗೆನೇ ನಾನು ಸರಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡೆ. ಆಮೇಲೆ ಅಂದೆ ನಡಿ ಹೋಗೋಣ, ಎಷ್ಟೊತ್ತವರೆಗೂ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಬಾ ಹೋಗೋಣ ಅಂದರು. ಇಲ್ಲೇನೋ ಕಟ್ತಾಯಿದ್ರು, ಇದು ಆ ಕಡೆ ಇರೋದು ಒಂದು ಸ್ಕೂಲು, ಈ ಕಡೆ ಏನೋ ಕಟ್ತಾಯಿದ್ರು. ಇದು ಫುಲ್ಲು ಈಗ ನಾವು ಹೊಲದೊಳಗಡೆ ಹೋಗಬೇಕು. ಈ ಅಂದರೆ ಇಳ್ದಿರೋ ಊರಲ್ಲಿ ನಾವು ವ್ಯಾಪಾರನೇ ಮಾಡಿಲ್ಲ. ಅವರೇನೋ ಇತ್ತೀಚಿಗೆ ಬಂದೋಗಿದ್ರಂತೆ, ಅದಕ್ಕೆ ಬೇಡ ಬಾ ಇನ್ನೊಂದು ದಿವಸ ನೀನು ಬರುವಂತೆ ಅಂತ ಹೇಳ್ಬಿಟ್ಟು ನಿನ್ಗೆ ಊರು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ಊರಿಗೆ ಕರ್ಕೊಂಡೋದ್ರಿ. ಈ ಊರಲ್ಲೂ ಅಷ್ಟೇ ನಡೆದು ಸಾಕಾಗೋಯ್ತು. ಹೊತ್ತಿಗೆ ನಾವು ಹೇಳ್ಬೇಕಂದ್ರೆ ₹1 ವ್ಯಾಪಾರ ಕೂಡ ಮಾಡಿಲ್ಲ. ಇದು 2ನೇ ಜಾಗ ಕುತ್ಕೋತಾ ಇರೋದು. ತೀರಾ ಜಾಸ್ತಿ ನಡೆಯೋಕೆ ಹೋದರೆ ನಮಗೂ ನಡೆಯೋದಕ್ಕಾಗಲ್ಲ, ತುಂಬ ಸುಸ್ತಾಗುತ್ತೆ. ಬೆಳಗ್ಗೆನೇ ತಿಂಡಿ ತಿಂದಿರಲ್ಲ, ಏನಿಲ್ವಲ್ಲ, ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ನಾನಂದೆ ಅಯ್ಯೋ ಎಲ್ಲಾದರೂ ಒಂದು ಕಡೆ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಸರಿ ಬಾ ಮುಂದೆ ಕೂತ್ಕೊಳ್ಳೋಣ, ಇಲ್ಲೆಲ್ಲೂ ಬೇಡ ಅಂತ ಹೇಳ್ಬಿಟ್ಟು ಹಿಂಗೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ನೋಡಿ ಒಂದು ನವಿಲು ಎಷ್ಟು ಹತ್ರದಲ್ಲಿತ್ತು ಅಂದರೆ ನಿಜವಾಗ್ಲೂ ನಾವು ವೀಡಿಯೋ ಮಾಡೋಕ್ಕೆ ಇನ್ನೇನು ಮುಂದಕ್ಕೆ ಹಿಡ್ದಿದ ತಕ್ಷಣ ಅವೇನು ಓಡೇ ಹೋಯ್ತವೆ. ಫೋನ್ ತೆಗ್ದಿದ ತಕ್ಷಣ ಓಡೋಯ್ತವೆ. ಹೇಳ್ಬೇಕಂದ್ರೆ ಅಷ್ಟು ದೂರದಿಂದ ನೋಡ್ತೀವಿ, ರೆಕ್ಕೆ ಬಿಚ್ಕೊಂಡು ನಿಂತಿರ್ತವೆ. ನಾವು ಯಾವಾಗ ಹತ್ತಿರ ಬರ್ತಾ ಇದ್ದೀವೋ ಅವಕ್ಕೆ ಗೊತ್ತಾಗುತ್ತೆ ಹತ್ತಿರ ಮನುಷ್ಯರುಗಳು ಬರ್ತಾಯಿದ್ದಾರೆ ಅಂತ. ನೋಡಿ ಅಲ್ಲಿ ಹೋಗ್ತಾ ಇದೆ, ಅವಕ್ಕೆ ಯಾವಾಗ ಗೊತ್ತಾಗ್ಬಿಡುತ್ತೋ ಅವೇನು ಮಾಡ್ತವೆ ಅಂದರೆ ಫುಲ್ಲು ಸೈಲೆಂಟಾಗಿ ನಿಧಾನಕ್ಕೆ, ಹಂಗೆ ಕಾಣಿಸೋದೇ ಇಲ್ಲ, ಹಂಗೆ ಓಡೋಯ್ತವೆ ನೋಡಿ ಅಲ್ಲಿ. ಅದು ದೂರದಿಂದ ಹೆಂಗೆ ಕಾಣಿಸ್ತಾಯಿತ್ತು ಗೊತ್ತಾ, ಆ ಥರ. ಅಂದರೆ ಪಕ್ಷಿಗಳಿಗೂ ಗೊತ್ತಾಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೋ. ಆಮೇಲೆ ಅವ್ರಿಗೆ ಮನೆಯಿಂದ ಫೋನ್ ಬಂತು. ಅಂದರೆ ಅವ್ರ ಮಕ್ಕಳು ಫೋನ್ ಮಾಡಿದರು, ಮಕ್ಳ ಜೊತೆ ಅವ್ರು ಮಾತಾಡ್ಕೊಂಡು ಕೂತಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತಾ ಇರ್ತೀನಿ, ಇಲ್ಲೇ ಕುತ್ಕೊ ನೀನು ಅಂತ ಹೇಳ್ಬಿಟ್ಟು ಸರಿ ಇರಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ನಾವು ಅಲ್ಲೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು, ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವ್ಯಾಪಾರನೇ ಮಾಡಿಲ್ಲ. ಹೇಳ್ಬೇಕಂದ್ರೆ ಅಲ್ಲಲ್ಲಿ ಕೂತ್ಕೊಂಡೆ ಟೈಮ್ ಪಾಸ್ ಮಾಡ್ತಾಯಿದ್ದು. ಆಮೇಲೆ ಆ ಊರವ್ರು ಅಂತ ಇದ್ರು, ಏನರಮ್ಮ ನೀವಿಬ್ಬರು ವ್ಯಾಪಾರ ಮಾಡೋಕ್ಕೆ ಬಂದುಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ಟಿದ್ದೀರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ಫೋನಲ್ಲಿ ಮಾತಾಡ್ತಾಯಿದ್ರಲ್ಲ, ಅದಕ್ಕೆ ನಾನು ಇಲ್ಲ ಅವ್ರು ಫೋನಲ್ಲಿ ಮಾತಾಡ್ತಾರೆ ಹೋಯ್ತೀವಿ ಅಂತ ಹೇಳ್ಬಿಟ್ಟು ಅಂದರೆ ನಾನು ಈ ಊರಿಗೆ ಹೊಸಬ್ಳು, ಆ ಊರಂದರೆ ಮುಂಚೆಯಿಂದನೂ ಬರ್ತಾರಂತೆ. ಹಾಗಾಗಿ ಅಂದರೆ ಯಾರು ಸಿಕ್ಕಿದ್ರು ಮಾತಾಡ್ತಾರೆ ಅವ್ರಿಗೆ. ಅದಕ್ಕೋಸ್ಕರ ಇಲ್ಲಿ ಕೂತಿದ್ದೀನಿ. ಜಾಗ ಎಷ್ಟು ಚೆನ್ನಾಗಿದೆ. ಇದು ಏನು ಗಿಡ ಅಂತ ಗೊತ್ತಿಲ್ಲ. ಈ ಗಿಡದ ತುಂಬ ಎಂಥದೋ ಹಣ್ಣುಗಳು ಬಿಟ್ಟಿದ್ದಾವೆ, ಚಿಕ್ಕ ಚಿಕ್ಕ ಹಣ್ಣುಗಳು. ಒಂಥರ ಚಿಕ್ಕ ನೆಲ್ಲಿಕಾಯಿ ಥರ ಇದೆ. ಫುಲ್ಲು ಅದೇ ಬಿಟ್ಟಿರೋದು. ನಾನು ಕೂತಿರೋ ಜಾಗ ಹಿಂದೆ ಫುಲ್ಲು ಅದೇ ಬಿಟ್ಟಿರೋದು. ನನಗೂ ಬೇಜಾರಾಯ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಹಂಗೆ ಕೂತಿದ್ದೆ. ಊರಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಊರು. ನಾವಿನ್ನೂ ಆ ಊರಿಗೂ ನಾವು ಎಷ್ಟು ದೂರ ಕೂತಿದ್ದೀವಿ ನೋಡಿ. ತುಂಬ ದೂರ ಅಂದರೆ ತುಂಬ ದೂರ ಕೂತಿದ್ದೀವಿ. ಆ ಊರಿರೋದೆಲ್ಲೋ ನಾವು ಕೂತಿರೋದೆಲ್ಲೋ ಅಷ್ಟು ದೂರದಲ್ಲಿ ಕೂತಿದ್ದೀವಿ. ಅಂದರೆ ಈ ಊರಿಗೆ ಇವತ್ತು ವ್ಯಾಪಾರಕ್ಕೆ ಹೋಗಿದೆ. ನಿಜವಲ್ಲೂ ತುಂಬ ಒಳ್ಳೆ ಜನ. ಹೇಳ್ಬೇಕಂದ್ರೆ ಪರವಾಗಿಲ್ಲ, ಏನು ಅಷ್ಟೊಂದೆಲ್ಲ ಏನು ಇದು ಮಾಡೋದಿಲ್ಲ. ಅಂದರೆ ಒಂಥರ ಒಳ್ಳೆ ಜನ. ಮತ್ತೆ ಬಾ ನಿನ್ನ ಹತ್ರನೇ ತಗೋತೀವಿ ಅಂತ ಹೇಳ್ತಾರೆ. ಏನು ಗೊತ್ತಾ, ನಮ್ಮ ಮಾತೊಂದು ಚೆನ್ನಾಗಿದ್ರೆ ನಾವು ಯಾರಿಗಾದ್ರೂ ಇಷ್ಟ ಆಯ್ತೀವಿ. ನನಗದೇ ಅನಿಸೋದು. ಅಂದರೆ ಫಸ್ಟು ನಮ್ಮ ಮಾತು ಚೆನ್ನಾಗಿರಬೇಕು. ನಾನು ಈ ವ್ಯಾಪಾರ ಮಾಡೋದ್ರಿಂದ ನಾನು ಫಸ್ಟು ಮಾತಾಡೋದಕ್ಕೆ ನಾಚ್ಕೋತಿದ್ದೆ. ಹೇಳ್ಬೇಕಂದ್ರೆ ಕೂಗಕ್ಕೆ ನಾಚ್ಕೋತಿದ್ದೆ, ಮಾತಾಡೋಕ್ಕೆ ನಾಚ್ಕೋತಿದ್ದೆ. ಅಂದರೆ ನನಗೇನು ಅಭ್ಯಾಸ ಇಲ್ಲ, ಹೆಂಗಪ್ಪ ಏನು ಅಂತ ಅನಿಸಿದ್ದು. ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ ಅವ್ರು ನಮ್ಮನ್ನು ನೋಡಿ ಅಂತ ಮೂತಿ ತಿರ್ಕೊಂಡ್ರೂ ನಾನು ಅವ್ರನ್ನ ಚೆನ್ನಾಗೇ ಮಾತಾಡ್ತೀನಿ. ಫಸ್ಟು ಬೇಡ ಅಂತಾರೆ. ಆಮೇಲೆ ಎಲ್ಲಮ್ಮ ನೋಡೋಣ ಅಂತ ಹೇಳ್ಬಿಟ್ಟು ಬಂದು ತಗೊಳ್ದಿರೋರು ತಗೋತಾರೆ. ಒಂದೊಂದು ಕಡೆ ಅಂಥ ಜನ ಸಿಗ್ತಾರೆ. ಆವಾಗ ಅನ್ಕೋತೀನಿ ನಾನು, ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ಫಸ್ಟು ಮಾತು ಕಲ್ತಿರ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ನಾನು ಸ್ವಲ್ಪ ಮಾತೆಲ್ಲ ಕಲಿತಾ ಇದ್ದೀನಿ. ಇಲ್ಲೊಂದು ಹಸ ಹೊಡ್ಕೊಂಡು ಹೋಯ್ತಾಯಿತ್ತು. ಅಂದರೆ ಹಳ್ಳಿ ಕಡೆ ಏನಂದರೆ ಇಷ್ಟೊತ್ತಿಗೆ ಈ ಟೈಮ್ ಎಷ್ಟು ಗೊತ್ತಾ, ಅಮ್ಮಮ್ಮ ಅಂದರೆ ಒಂದು 8:15 ಅಷ್ಟೇ, ಜಾಸ್ತಿ ಆಗಿಲ್ಲ. ಅದಕ್ಕೆ ನಾವೇನಕ್ಕೆ ಬೇಗ ವ್ಯಾಪಾರಕ್ಕೆ ಹೋಗ್ತೀವಿ ಅಂದರೆ ಜನ ಸಿಗಲ್ಲ ಅಂತಲೇ. ಈಗಾಗಲೇ ಜನಗಳೇ ಇಲ್ಲ ನೋಡಿ ಇಲ್ಲೆಲ್ಲ. ಅಷ್ಟೊತ್ತಿಗೆಲ್ಲ 8:15 8 ಗಂಟೆಗೆಲ್ಲ ಹಸ ಹೊಡ್ಕೊಂಡು ಹೊಂಟೋಗಿರ್ತಾರೆ ಜನಗಳು. ಹಳ್ಳಿ ಕಡೆ ಸಿಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಬೇಗ ನಾವು ಹಳ್ಳಿ ಒಳಗೆ ಹೋಗೋದು. ಜನ ಮನೆ ಬಿಟ್ಟು ಹೋಗೋಕ್ಕೆ ಮುಂಚೆ ನಾವು ಹಳ್ಳಿ ಒಳಗೆ ಹೋಗಬೇಕು.
ಮತ್ತು ಇಲ್ಲೊಂದು ಕಡೆ ಬಂದೆ ವ್ಯಾಪಾರ ಮಾಡಿದೆ. ಇವರು ಮಜ್ಜಿಗೆ ಕೊಟ್ಟರು, ಒಂದು ಬಾಟ್ಲು ಮಜ್ಜಿಗೆ ಕೊಟ್ಟರು. ಬೆಣ್ಣೆ ಐತೆ ತಗೋ 250 ರೂಪಾಯಿ ಉಂಡೆ ಅಂದರು. ನನಗೆ ಯಾವ ಬೆಣ್ಣೆನೂ ಬೇಡ ಅಂತ ಹೇಳ್ಬಿಟ್ಟು ಅವರು ನನ್ನ ಹತ್ರ ಬಟ್ಟೆ ತಂದಿದ್ರು. ಅದಕ್ಕೆ ಬೆಣ್ಣೆ ಹಾಕಕ್ಕೆ ನೋಡಿದ್ರು ನನಗೆ ಬೆಣ್ಣೆ ಬೇಡ ಅಂದೆ ನಾನು. ಸರಿ ಅಂತ ಹೇಳ್ಬಿಟ್ಟು ಒಂದು ಬಾಟ್ಲು ಮಜ್ಜಿಗೆ ಕೊಟ್ಟರು. ಮಜ್ಜಿಗೆ ತಗೊಂಡು ಹಾಗೆ ಕೂಕ್ಕೊಂಡು ಹೋಗ್ತಾಯಿದ್ದೆ. ಅವರು ನನ್ನ ಫ್ರೆಂಡು ಮುಂದ್ಗಡೆ ಊರಲ್ಲಿ ಇರ್ತೀನಿ ಬಾ, ಈ ಊರಲ್ಲಿ ನನಗೆ ವ್ಯಾಪಾರ ಆಗಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಈ ಊರಲ್ಲಿ ಬಿಟ್ಬಿಟ್ಟು ಹೋದರು. ನಾನು ನಿಧಾನಕ್ಕೆ ಕೂಕ್ಕೊಂಡು ಈ ಊರಲ್ಲಿ ವ್ಯಾಪಾರ ಮಾಡಿಕೊಂಡು ಹಿಂಗೆ ನಡ್ಕೊಂಡು ಹೋಗ್ತೇವೆ. ಫುಲ್ಲು ಮಳೆ ಬಂದುಬಿಡ್ತು ಫ್ರೆಂಡ್ಸ್. ಅರ್ಧ ದಾರಿಗೆ ಹೋದೆ, ಫುಲ್ಲು ಮಳೆ ಅಂದರೆ ಮಳೆ ಬಂದುಬಿಡ್ತು. ಇವಾಗ ಹೋಗ್ತಾಯಿದ್ದೀನಿ ನೋಡಿ ಇದೊಂದು ಜಾಗಕ್ಕೆ. ಅಲ್ಲಿ ಹೋಗ್ಬಿಟ್ಟು ಬಟ್ಟೆ ಕೊಟ್ಬಿಟ್ಟು ನಾನು ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಬಂದೆ. ಅವ್ರ ಮನೆಯಲ್ಲಿ ಬಟ್ಟೆ ಕೇಳಿದ್ರು, ಅವ್ರಿಗೆ ಕೊಟ್ಬಿಟ್ಟು ಒಂದು 2 ನೈಟಿನ ಕರ್ಬೇವಿನ ಸೊಪ್ಪು ಮರ ಇದೆಯಲ್ಲ ಅವ್ರ ಮನೇಲಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಮತ್ತು ಹಾಗೆ ಹೊರಟೆ. ಆಮೇಲೆ ಅವರು ಒಂದು ಕಡೆ ಕುತ್ಕೊಂಡು ಮಾತಾಡ್ತಾಯಿದ್ರು ನನ್ನ ಫ್ರೆಂಡು. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋಯ್ತಾಯಿದ್ದೆ. ಅವ್ರು ಅಂತಯಿದ್ರು, ನಿನ್ನ ವ್ಯಾಪಾರ ತುಂಬ ನಿಧಾನ, ನಮ್ಮ ವ್ಯಾಪಾರ ಹೀಗಲ್ಲ, ನಾವು ಬೇಗ ಬೇಗ ಕೊಟ್ಬಿಟ್ಟು ಹೋಗ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನಂದೆ, ಇವಾಗ ಬಟ್ಟೆ ತಗೊಳ್ಳೋರು ಸುಮ್ಮನೆ ತಗೋತಾರೆ, ಗಂಟೆಗಟ್ಟಲೆ ಕೂರಿಸ್ಕೋತಾರೆ. ಮತ್ತು ಇದು ನೋಡಿ ಒಂದು ಕಡೆ ಇಟ್ಟಿಗೆ ಫ್ಯಾಕ್ಟ್ರಿ ಇದು, ಅಂದರೆ ಇಟ್ಟಿಗೆ, ಕೆಂಪು ಇಟ್ಟಿಗೆ. ಇದನ್ನು ಇಟ್ಟಿಗೆ ಸುಡೋದಕ್ಕೆ ಭತ್ತದ ಒಟ್ಟು ಬರುತ್ತಲ್ಲ, ಆ ಒಟ್ಟನ್ನು ಹಾಕಿದ್ದಾರೆ ಇಲ್ಲಿ ಇಟ್ಟಿಗೆ ಸುಡೋದಕ್ಕೆ. ಇದರಲ್ಲಿ ಬರೀ ಹಿಂದಿಯವರೇ ಕೆಲಸ ಮಾಡೋದು. ಹಿಂದಿಯವ್ರು ಬಿಟ್ಟರೆ ದೀದಿ ದೀದಿ ಅಂತ ಕರಿತಾಯಿದ್ರು ಅವ್ರನ್ನ. ಅವ್ರೇನು ಬಂದೇ ಇಲ್ಲ ಆಚೆ ಕಡೆ. ಅವ್ರು ಒಳಗಡೆ ಬೆಂಕಿ ಹಾಕೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೊರಟು. ನಾವು ಇವಾಗ ಏನು ಹೋಗ್ತಾ ಇದ್ದೀವಲ್ಲ ಅದು ಮುಂದ್ಗಡೆದೇ ಗೇಟು. ಆ ಗೇಟ್ಗೆ ಹೋದರೆ ಆಟೋನೋ ಬಸ್ಸೋ ಸಿಗ್ತವೆ, ಹತ್ಕೊಂಡು ಹೋಗ್ತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.